Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಮಹತ್ತರವಾದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಯಾರಿಗೆ ಗೊತ್ತಾ? ಯಾವುದೋ ಒಂದು ಹಳ್ಳಿಯ ಕಟ್ಟಕಡೆಯ ಹಳ್ಳಿಯ ಗ್ರಾಮೀಣ ಅಭ್ಯರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿ ಬಡ ಕುಟುಂಬದಲ್ಲಿ ಹುಟ್ಟಿ ಓದ್ಬೇಕಂತ ಆಸೆ ಇದ್ದು ಏನಾದ್ರು ಸಾಧನೆ ಮಾಡ್ಬೇಕಂತ ಆಸೆ ಇರುವಂತ ವಿದ್ಯಾರ್ಥಿಗಳು ಸ್ಕೂಲಿಗೆ ಟಾಪರ್ ಇರ್ತಾರೆ. ಅವರು ಬಹಳ ಚೆನ್ನಾಗಿ ಓದ್ತಿರ್ತಾರೆ. ಆದ್ರೆ ಒಂದು ಒಳ್ಳೆ ಎಜುಕೇಶನ್ಗೆ ಹಾಕಕ್ಕಾಗಲ್ಲ, ಒಂದು ಒಳ್ಳೆ ಶಾಲೆಗೆ ಸೇರ್ಸಕ್ ಆಗದೆ ಇರುವಂತ ಮನೆಯ ಪರಿಸ್ಥಿತಿ ಇರುತ್ತಲ್ಲ, ಅಂತ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿರುವಂತ ವಿಡಿಯೋ ಇದು. ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ರೀಚ್ ಆಗ್ಬೇಕು, ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಿರುವಂತ ವಿಡಿಯೋ. ಯಾರಿಗೆ ಹೇಳಿ? ಓದಕ್ಕೆ ಆಸಕ್ತಿ ಇದ್ದು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹಠ ಇರುವಂತ ವಿದ್ಯಾರ್ಥಿ ಇಡೀ ಶಾಲೆಗೆ ಓದೋದ್ರಲ್ಲಿ ಫಸ್ಟ್ ಇರ್ತಾನೆ. ಆದ್ರೆ ಒಳ್ಳೆ ಕಡೆ ಎಜುಕೇಶನ್ ಪಡೆಯುವಂತ ಎಬಿಲಿಟಿ, ಫೈನಾನ್ಸಿಯಲಿ ಫ್ಯಾಮಿಲಿ ವೀಕ್ ಇರ್ತತೆ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಂತ ಫ್ಯಾಮಿಲಿ ಅಂತ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ CBSE ಸಿಲೆಬಸ್ ವಿತ್ ಹಾಸ್ಟೆಲ್ ಸಹಿತ, ವಸತಿ ಸಹಿತ ಟಾಪ್ 1 ಎಜುಕೇಶನ್ ಅಂತಾನು ಕರಿಬಹುದು. ಯಾಕಂದ್ರೆ ಅಂತ ಒಂದು ಎಜುಕೇಶನ್ ಸಿಸ್ಟಮ್ ನ ಹುಡುಕೊಂಡು ಬೇರೆ ಬೇರೆ ಜಿಲ್ಲೆಯ ಎಲ್ಲಿಂದನೂ ಹುಡ್ಕೊಂಡ್ ಬರ್ತಾರೆ ಆ ಸ್ಕೂಲಿಗೆ. ಅಂತ ಶಾಲೆ ಯಾವುದು ಸರ್? ಅಂತ ಶಾಲೆ ಯಾವುದು ಅಂದ್ರೆ ನೋಡಿ, ಉಚಿತ CBSE ಶಿಕ್ಷಣ 12ನೇ ತರಗತಿವರೆಗೂ, ಸೆಕೆಂಡ್ PUC PCMB ಸೈನ್ಸ್ ಸಿಲೆಬಸ್ ವರ್ಗೂ ಕೂಡ 12ನೇ ತರಗತಿವರೆಗೂ ಕೂಡ ಅದು ಉಚಿತವಾಗಿ ನೀಡ್ತಿದೆ. ಹಾಗಾದ್ರೆ ಅದು ಯಾವ್ದು ಇರ್ಬೋದು ಸರ್ ಅಂದ್ರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೇಳ್ತೀನಿ ನಾನು. ಏನು ಅದು, ಯಾರೆಲ್ಲ ಆ ಸ್ಕೂಲಿಗೆ ಜಾಯ್ನ್ ಆಗ್ಬಹುದು, ಮತ್ತೆ ಅಲ್ಲಿ ಸಿಗುವ ಸೌಲಭ್ಯಗಳೇನು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತು ನಾನು ನಿಮಗೆ ಕೊಡ್ತೀನಿ. ಹೇಗೆ ಅದಕ್ಕೆಲ್ಲ ಜಾಯ್ನ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ಕ್ಲಾಸ್ಗಳು, ಪ್ರತಿಯೊಂದು ವಿಡಿಯೋಸ್ಗಳು, ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ನಿಮ್ಮ ಮೊಬೈಲಿಗೆ ಬರಬೇಕಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಸ್, ಬರ್ರಿ. ಹಾಗಾದ್ರೆ ಉಚಿತ CBSE ಶಿಕ್ಷಣ 12ನೇ ತರಗತಿವರೆಗೂ ಯಾವ ಶಾಲೆ ಸರ್ ಅದು? ₹1 ದುಡ್ಡು ಕಟ್ಸ್ಕೊಳ್ಳಲ್ಲ ಕಣ್ರಿ. ಅಂತ ಒಳ್ಳೆ ಎಜುಕೇಶನ್ ಯಾವುದು ಅಂದ್ರೆ ನಿಮ್ಮ ನೆಚ್ಚಿನ ನವೋದಯ ಶಾಲೆ. ನೋಡಿ, ಇದು ಒಂದು ಜಿಲ್ಲೆಗೆ ಒಂದೇ ಒಂದು ಶಾಲೆ ಇರುತ್ತೆ. ಇಡೀ ಒಂದು ಜಿಲ್ಲೆಗೆ ಒಂದೇ ಒಂದು ಸ್ಕೂಲು, ನವೋದಯ ಶಾಲೆ. ಈ ನವೋದಯದಲ್ಲಿ ಸೀಟ್ ತಗೋಬೇಕು ಅಂದ್ರೆ, ಈ ನವೋದಯದಲ್ಲಿ ಸೇರ್ಬೇಕು ಅಂದ್ರೆ ಬಹಳ ಕಷ್ಟ ಪಡ್ತಾರೆ ಮಕ್ಕಳು. 1 ವರ್ಷ, 2 ವರ್ಷ, 3 ವರ್ಷ ಕಷ್ಟ ಪಡ್ತಾರೆ. ಸೆಲೆಕ್ಷನ್ ಆಯ್ತು ಅಂದ್ರೆ ಅಲ್ಲಿಗೆ ನಿಮಗೆ ಸೆಕೆಂಡ್ PUC ವರ್ಗೂ ಕೂಡ ಫ್ರೀ ಎಜುಕೇಶನ್ ಇರುತ್ತೆ ನವೋದಯ ಶಾಲೆಯಲ್ಲಿ. ಇದು ಶಾಲೆ ಸ್ಥಾಪನೆ ಯಾರು ಮಾಡಿದ್ದು ಗೊತ್ತಾ ನಿಮಗೆ? ಶಾಲೆಯ ಸ್ವಲ್ಪ ಮಾಹಿತಿ ಕೊಡ್ತೀನಿ. PV ನರಸಿಂಹರಾವ್ ಅನ್ನೋರು ಮಾನವ ಸಂಪನ್ಮೂಲ ಮಂತ್ರಿ. ಅಂದ್ರೆ ಅವರು ಏನಾಗಿದ್ರು ಗೊತ್ತಾ? 1985-86ನೇ ಇಸ್ವಿಯಲ್ಲಿ ಮಾನವ ಸಂಪನ್ಮೂಲ ಮಂತ್ರಿ ಆಗಿದ್ರು. ಅವರ ಕನಸಿನ ಕೂಸು ಅಂತಾನೆ ಕರೀತಾರೆ ಯಾವ್ದನ್ನ? ನವೋದಯ ಶಾಲೆನ. PV ನರಸಿಂಹರಾವ್ ಅವರು 1985 ಆ ಟೈಮಲ್ಲಿ ಮಾನವ ಸಂಪನ್ಮೂಲ ಮಂತ್ರಿ ಆಗಿದ್ರು. ಆವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಆ ಟೈಮಲ್ಲಿ PV ನರಸಿಂಹರಾವ್ ಅವರ ಕನಸಿನ ಕೂಸು ಈ ನವೋದಯ ಶಾಲೆ ಅಂತ ಕರೀತಾರೆ. ಅಷ್ಟು ಅವರ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು, ಗ್ರಾಮೀಣ ಅಭ್ಯರ್ಥಿಗಳನ್ನೇ ಫೋಕಸ್ ಮಾಡಿ ಒಂದು ಕಟ್ಟಿದಂತ ಸಂಸ್ಥೆ ಈ ನವೋದಯ ವಿದ್ಯಾಲಯ ಸಂಸ್ಥೆ. ಇದರಲ್ಲಿ ನೋಡಿ, ಈ ನವೋದಯದಲ್ಲಿ ನಿಮಗೆ ಏನೆಲ್ಲ ಸೌಲಭ್ಯಗಳು ಅಂದ್ರೆ ಇದರ ಲಾಭಗಳು ಏನ್ ಸರ್? ಯಾಕೆ ಹೋಗ್ಬೇಕು ನಾವು ನವೋದಯ ಶಾಲೆಗೆ? ಯಾಕೆ ಹೋಗ್ಬೇಕು? ಯಾಕೆ ಪ್ರೈವೇಟ್ ಶಾಲೆಗೆ ಹೋಗ್ಬಾರ್ದಾ? ಹೋಗ್ಬಹುದು. ಆದ್ರೆ ಇಲ್ಲಿ ನೋಡಿ, ನಿಮಗೆ ಸರ್ಕಾರದಿಂದ ಫ್ರೀ ಆಗಿ ಕೊಡುತ್ತೆ. ಫ್ರೀ ಅಂದ್ರೆ ಎಲ್ಲದೂ ಫ್ರೀ ಬರಲ್ಲ. ಅಡಿಗೆ, ರೇಷನ್, ಹೆಲ್ತ್ ಏನು ಫ್ರೀ ಬರಲ್ಲ, ಎಲ್ಲ ಸರ್ಕಾರ ಕೊಡತ್ತಲ್ಲಿ. ನಿಮ್ಮ ಮಗುಗೆ ಏನೇನ್ ಸಿಗತ್ತೆ? ಸೇಫ್ಟಿ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಅಂತ ಸಪರೇಟ್ ವ್ಯವಸ್ಥೆ ಇದಾವೆ. 4 ಹೌಸ್ಗಳಂತ ಮಾಡಿರ್ತವೆ, ಬಹಳ ಚೆನ್ನಾಗಿರ್ತವೆ. ಅದ್ರ ಬಗ್ಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ನವೋದಯದಲ್ಲಿ ಓದ್ತಿರಲ್ಲ ಅವರಿಂದನೇ ನವೋದಯ ಶಾಲೆಯಲ್ಲಿ ಯಾವ ತರ ದಿನಚರಿ ಇರುತ್ತೆ ಅಂತ ಒಂದು ವಿಡಿಯೋ ಮಾಡ್ಬೇಕಂತ ಇದೆ. ಸದ್ಯದಲ್ಲೇ ಆ ವಿಡಿಯೋನ ಮಾಡ್ತೀನಿ. ನೋಡಿ, ಸೇಫ್ಟಿ ಬಹಳ ಚೆನ್ನಾಗಿರುತ್ತೆ. ಫುಡ್ ಬಗ್ಗೆ ಮಾತಾಡಂಗಿಲ್ಲ, ನವೋದಯ ಶಾಲೆಯ ಫುಡ್ ಬಗ್ಗೆ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಹೆಲ್ತ್ ಬಗ್ಗೆ ಬಹಳ ಗಮನ ವಹಿಸ್ತಾರೆ. ಗುಡ್ ಎಜುಕೇಶನ್ ಎನ್ವಿರಾನ್ಮೆಂಟ್, ಇದು ನಿಮಗೆ ಇಂಪಾರ್ಟೆಂಟು. ಒಂದು
ಎಜುಕೇಶನ್ನು ಅಂತ ಬಂದಾಗ ಬರೇ ಬುಕ್ಸ್ ಅಲ್ಲಿರೋದನ್ನ ಓದಿ ಗಟ್ಟು ಹೊಡಿದು ಮಾರ್ಕ್ಸ್ ತಗೊಳೋದು ಇಂಪಾರ್ಟೆಂಟ್ ಆಗಲ್ಲ. ಜೊತೆಗೆ ಆ ಒಂದು ಶಿಕ್ಷಣ ಕಲಿಯೋ ವಾತಾವರಣ ಇದೆಯಲ್ಲ, ಆ ವಾತಾವರಣನ ಆ ಶಾಲೆಯಲ್ಲಿ ಬಹಳ ಚೆನ್ನಾಗಿ ಕೊಡ್ತಾರೆ. ಆ ಎಜುಕೇಶನ್ ಎನ್ವಿರಾನ್ಮೆಂಟ್ ಇದೆಯಲ್ಲ, ಅದು ಒಂದು ಮಗುಗೆ ಕಲಿಬೇಕಾದ್ರೆ ಇರಬೇಕಾದಂಥ ಒಂದು ವಾತಾವರಣ, ಅದು ನಮ್ಮ ಮನೆಯಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಮನೇಲಿ ಒಂದು ಪಾಪು ಓದ್ತಾ ಇರುತ್ತೆ, ಒಂದು ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದೆ ಅಂದ್ರೆ ನಾವು ಈ ಕಡೆ ಟಿವಿ ಹಾಕೊಂಡು ಕೂತ್ಕೊಂಡಿರ್ತೀವಿ, ಇಲ್ಲದ ಯಾರೋ ರಿಲೇಷನ್ ಬರ್ತಾರೆ, ಇನ್ನೊಬ್ರು ಏನೋ ಬಂದು ಸೌಂಡ್ ಮಾಡ್ತಾರೆ. ಬಟ್ ಹಾಸ್ಟೆಲಲ್ಲಾದ್ರೆ, ನವೋದಯ ಶಾಲೆಗಳಲ್ಲಾದ್ರೆ, ರೆಸಿಡೆನ್ಷಿಯಲ್ ಶಾಲೆಯಲ್ಲಾದ್ರೆ ಏನಾಗುತ್ತೆ, ಅವ್ರ ಕೆಲಸ ಬರೀ ಓದೋದೇ. ಏನಾದ್ರೆ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಂತಾರೆ, ಬಹಳ ಚೆನ್ನಾಗಿರುತ್ತಪ್ಪ. ಅದರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಕಾಂಪಿಟೇಷನ್ ಮೈಂಡ್ ಅಂದ್ರೆ ಅಲ್ಲೇ ಕಾಂಪಿಟೇಷನ್ ಬೆಳೆಯುತ್ತೆ ನಮಗೆ. ಯಾರಿಗೆ? ಮಕ್ಕಳ ಜೊತೆನೆ ಕಾಂಪಿಟೇಷನ್ ಬೆಳೆಯುತ್ತೆ, ಆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಎಜುಕೇಶನ್ ಗುಡ್ ಕಾಂಪಿಟೇಷನ್ ಇದು ಬೆಳೆಯುತ್ತೆ. ಯಾಕಂದ್ರೆ ಅವ್ರಿಗಿಂತ ಜಾಸ್ತಿ ನಾನು ತಗೋಬೇಕು, ಇವ್ರಿಗಿಂತ ಜಾಸ್ತಿ ತಗೋಬೇಕು, ಒಂದು ಕಾಂಪಿಟೇಷನ್ ಬೆಳೆಯುತ್ತೆ. ಸ್ಪೋರ್ಟ್ಸ್ಗಳಿಗೆ ಬಹಳ ಗಮನ ವಹಿಸ್ತಾರೆ. ಯಾವ್ದಾವ್ದೋ ಸ್ಪೋರ್ಟ್ಸ್ ಇರ್ತಾವ, ನಮ್ಗೆ ಗೊತ್ತಿರಲ್ಲ, ಅವು ಏನೇನೋ ಸ್ಪೋರ್ಟ್ಸ್ ಇರ್ತಾವ. ನೀವು ಕೇಳ್ರಿ, ಇಂಥ ಸ್ಪೋರ್ಟ್ಸು ಇದಾವ, ಖೋ ಖೋ, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಇವು ಬಿಟ್ರೆ ನಿಮಗೆ ಮುಂದಿದ್ದೇ ಗೊತ್ತಿರ್ಲಿಲ್ಲ. ಅವ್ರಿಗೆ ನವೋದಯ ಶಾಲೆಯಲ್ಲಿ ಓದ್ತಿರ್ತಲ್ಲ, ಮಕ್ಳಿಗೆ ಕೇಳ್ರಿ ಯಾವ್ಯಾವ ಸ್ಪೋರ್ಟ್ಸ್ ಹೇಳ್ತಾರಂತ ಅವರೇ ಹೇಳ್ತಾರ. ಸ್ಕೂಲ್ ಬ್ಯಾಗ್ ನೋಡಿ ಏನೇನು ಕೊಡ್ತಾರೆ ಅಲ್ಲಿ ಅಂದ್ರೆ ಸ್ಟಡಿ ಮೆಟೀರಿಯಲ್ಸ್, ಒಂದು ಪೆನ್ನು, ಪೆನ್ಸಿಲು, ರಬ್ಬರು ಕೂಡ ನೀವು ಕೊಡ್ಸಲ್ಲ. ಸ್ಕೂಲ್ ಬ್ಯಾಗು, ಶೂಸು ಪ್ರತಿಯೊಂದನ್ನು ಕೂಡ ಫ್ರೀಯಾಗಿ ಕೊಡುತ್ತೆ, ಫ್ರೀ ಆಫ್ ಕಾಸ್ಟು. ನಿಮಗೆ ಪ್ರತಿಯೊಂದು ಕೂಡ ಏನೆಲ್ಲ ಬೇಕಾಗತ್ತ ಆ ಮಗುಗೆ ಪ್ರತಿಯೊಂದು ವಸ್ತುಗಳನ್ನ, ಪೆನ್ಸಿಲ್ ಕೂಡ ನೀವು ಕೊಡ್ಸಲ್ಲ. ಅರ್ಥ ಮಾಡ್ಕೊಂತಿದ್ದೀರಲ್ವಾ? ಅಂತ ಒಳ್ಳೆ ಫ್ರೀಯಾಗಿ, ಇಷ್ಟೆಲ್ಲ ಫ್ರೀಯಾಗಿ ನೀಡುವ ಏಕೈಕ ಸಂಸ್ಥೆ. ಜೊತೆಗೆ ಇಲ್ಲಿ ಯಾರಿಗೆಲ್ಲ ಅವಕಾಶ ಇದೆ, ಯಾರಿಗೆಲ್ಲ ಇಲ್ಲಿ ಅವಕಾಶ ಇದೆಯಪ್ಪ ಅಂದ್ರೆ ಯಾರಿಗಿದೆ ಹೇಳ್ರಿ? 5ನೇ ತರಗತಿಯಲ್ಲಿ ಈ ವರ್ಷ ಓದ್ತಾ ಇದ್ರೆ, ಯಾರೆಲ್ಲ 5ನೇ ತರಗತಿ ಓದ್ತಿರ್ತಾರೆ ಅವರಿಗೆ, ಮತ್ತೆ 8ನೇ ತರಗತಿ ಓದ್ತಿರ್ಬೇಕಾರೆ, ಮತ್ತೆ 10ನೇ ತರಗತಿ ಓದ್ತಿರ್ಬೇಕಾರೆ, ಯಾವ ಮಗು ಈ ಶಾಲೆಯಲ್ಲಿ ನವೋದಯ ಶಾಲೆಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದ್ರೆ 5ನೇ ತರಗತಿಲಿ ಓದ್ತಿರ್ಬೇಕಾದ್ರೆ ಅವರಿಗೆ ಅಪ್ಲಿಕೇಶನ್ ಕಾಲ್ ಫಾರ್ ಆಗತ್ತೆ. ಈ ಅಪ್ಲಿಕೇಶನ್ ಎಕ್ಸಾಮ್ನ ನಾವು ಬರ್ದ್ಬಿಟ್ಟು ಸೆಲೆಕ್ಟ್ ಆಗ್ಬಿಟ್ವಿ ಅಂದ್ರೆ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಫ್ರೀ ಎಜುಕೇಶನ್ ನಿಮಗೆ ಸಿಗುತ್ತೆ. 8ನೇ ತರಗತಿ ಓದುತ್ತಿರ್ಬೇಕಾದ್ರೆ ಅಪ್ಲಿಕೇಶನ್ ಕಾಲ್ ಫಾರ್ ಆಗತ್ತೆ, 9ನೇ ತರಗತಿಗೆ ಅಡ್ಮಿಷನ್ ಸಿಗುತ್ತೆ. 8ನೇ ತರಗತಿ ಅಪ್ಲಿಕೇಶನ್ ಓದ್ತಿರ್ಬೇಕಾರೆ 8 ಓದ್ತಿರುವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. 9ನೇ ತರಗತಿ ಅಲ್ಲೋಗಿ ಅಡ್ಮಿಷನ್ ಆಗ್ತಾರೆ. 9, 10, 11, 12 4 ವರ್ಷ ಅಲ್ಲಿ ನಿಮಗೆ ಸ್ಟಡಿ ಮಾಡ್ಬೋದು. ಈ ವರ್ಷ 10ನೇ ತರಗತಿಯಲ್ಲಿ ಓದ್ತಿರ್ಬೋದು. ಓದುತ್ತಿರುವ ವಿದ್ಯಾರ್ಥಿಗಳು ಫಸ್ಟ್ PUC ಮತ್ತೆ ಸೆಕೆಂಡ್ PUCಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, 3 ರೀತಿಯ ವಿದ್ಯಾರ್ಥಿಗಳು. ಒಂದು 5ನೇ ತರಗತಿಯ ವಿದ್ಯಾರ್ಥಿಗಳು ಈ ವರ್ಷ ಅಪ್ಲಿಕೇಶನ್ ಹಾಕ್ಬೋದು. ನೀವು ಯಾರೆಲ್ಲ 4 ಮುಗಿಸಿ 5ಕ್ಕೆ ಹೋಗ್ತಿದ್ದೀರಿ, ಬಟ್ ನಾ ಹೇಳೋದೇನು ಗೊತ್ತಾ, ಯಾರೆಲ್ಲ ಈ ನವೋದಯ ಶಾಲೆಗೆ ಸೇರಿಸ್ಬೇಕು ಅಂತ ಆಸೆ ಇದೆ ಪೇರೆಂಟ್ಸಿಗೆ, ದಯವಿಟ್ಟು ನಾ ಹೇಳೋದು ಒಂದು ಏನಂದ್ರೆ, ನೀವು 5ನೇ ತರಗತಿಗೆ ಕಳಿಸ್ಬೇಕು ಸರ್, ನಾವು 5ನೇ ತರಗತಿಗೆ ನವೋದಯ ಅಪ್ಲಿಕೇಶನ್ ಹಾಕಿಸ್ತೀರಾ? ಬರೀ ನವೋದಯ ಮಾತ್ರ ಅಲ್ಲ, ಸೈನಿಕ್, RMS, ಮುರಾರ್ಜಿ, ಪ್ರತಿಷ್ಠಿತ, ಈ ಅಳಕಿ ಶಾಲೆಗಳು, ಇವೆಲ್ಲ ಎಕ್ಸಾಮ್ಸ್ಗಳು ಬರೋದೇ 5ನೇ ತರಗತಿಗೆ. ಹಾಗಾದ್ರೆ ಪ್ರಿಪರೇಷನ್ನ ಯಾವಾಗಿಂದ ಮಾಡಬೇಕು ಸರ್? 5ನೇ ತರಗತಿ ಅಪ್ಲಿಕೇಶನ್ ಬಿಡ್ತಾರಲ್ಲ ಅವಾಗಿಂದ ಮಾಡಿಸ್ಬೇಕಾ? ಖಂಡಿತ ಇಲ್ಲ. 1 ವರ್ಷ 2 ವರ್ಷ ಹಿಂದೆಯಿಂದಾನೆ, 3ನೇ ತರಗತಿ 4ನೇ ತರಗತಿಯಿಂದಾನೆ ಪ್ರಾಕ್ಟೀಸ್ ಮಾಡಿಸ್ರಿ. 3ರಿಂದ ಮತ್ತು 4ನೇ ತರಗತಿಯಿಂದ ನೀವು ಪ್ರಾಕ್ಟೀಸ್ ಮಾಡಿಸಿದ್ದೇ ಆದ್ರೆ, 3ರಿಂದ ಮತ್ತು 4ನೇ ತರಗತಿಯಿಂದ ನೀವು ಪ್ರಾಕ್ಟೀಸ್ ಮಾಡಿಸಿದ್ದೇ ಆದ್ರೆ ಈ ನವೋದಯ ಶಾಲೆಗಳಲ್ಲಿ ನಿಮ್ಮ ಮಗು ಸೆಲೆಕ್ಷನ್ ಈಸಿ ಆಗತ್ತೆ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಬಹಳ ಜಾಸ್ತಿ ಇದೆ. ಅವಾಗೆಲ್ಲ ಏನಾಗ್ತಿತ್ತು, ಡೈರೆಕ್ಟ್ ಆಗಿ ಶಾಲೆಯಿಂದ ಅಪ್ಲಿಕೇಶನ್ ಹಾಕೋದು, ಡೈರೆಕ್ಟ್ ಆಗಿ ಬಂದು ಎಕ್ಸಾಮ್ ಬರೆದ್ರೆ ಅದರಲ್ಲಿ ಯಾರಿಗೆ ಹೈಯೆಸ್ಟ್ ಇರುತ್ತೋ ಅವ್ರಿಗೆ ಕೊಡ್ತಿದ್ರು. ಈಗ ಹಂಗಲ್ಲ. ಕರ್ನಾಟಕದ ತುಂಬಾ ಅಲ್ಲ, ಇಂಡಿಯಾದ ತುಂಬಾ, ಇಡೀ ಭಾರತದ ತುಂಬಾ ಸಾವಿರಾರು ಕೋಚಿಂಗ್ ಸೆಂಟರ್ಗಳಿದಾವೆ. ಎಲ್ಲಾ ಮಕ್ಕಳುಗಳು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಓದ್ತಿರ್ಬೇಕಾದ್ರೆ ನಮ್ಮ ಮಗು ಯಾವುದೇ ರೀತಿ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ಎಕ್ಸಾಮ್ ಹೇಗಿರುತ್ತೆ ಅಂತಾನೆ ಗೊತ್ತಿರಲ್ಲ, ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆದ್ರೆ ಸೆಲೆಕ್ಷನ್ ಆಗೋ ರೇಟ್ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ನೀವು ಏನಾರು ನಿಮ್ಮ ಮಗುನ ನವೋದಯ ಶಾಲೆಗೆ ಅಥವಾ ಸೈನಿಕ್ ಶಾಲೆಗೆ ಅಥವಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಮುರಾರ್ಜಿ ಶಾಲೆ ಯಾವುದೇ ಆಗಲಿ ನೀವು ಸೇರಿಸ್ಬೇಕು ಅಂದ್ರೆ 3ನೇ ತರಗತಿಯಿಂದನೇ ನೀವು ಆ ಎಕ್ಸಾಮ್ ಪ್ರಿಪರೇಷನ್ ಬುಕ್ಸ್ ತಂದು ಕೊಡ್ರಿ, ಯಾವುದೋ ಒಂದು ಆನ್ಲೈನ್ ಕ್ಲಾಸ್ ತಗೊಳ್ರಿ, ಯಾವುದೋ ಒಂದು ಹತ್ತಿರದಲ್ಲಿ ಕೋಚಿಂಗ್ ಸೆಂಟರ್ ಇದ್ರೆ ಅಲ್ಲಿ ಕಳಿಸ್ರಿ, ಒಟ್ಟ ಪ್ರಯತ್ನ ಮಾಡಿಸಿ, ಮನೇಲಿ ನೀವೇ 1-1 ಗಂಟೆ ಹೇಳ್ಕೊಡಿ. ತಪ್ಪೇನಿದೆ? ಹೌದೋ ಇಲ್ಲ? ಎಸ್. ಹಾಗಾಗಿ ನೋಡಿ, ಈಗ ನಾ ಹೇಳೋದಾದ್ರೆ ನೋಡಿ, ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ LKS ಅಕಾಡೆಮಿಯಲ್ಲಿ ಆಲ್ರೆಡಿ ಈ ವರ್ಷದ ಅಡ್ಮಿಷನ್ ನಡೀತಾ ಇದೆ.
ಕ್ಲಾಸಸ್ ನಡೀತಾ ಇದ್ದಾವೆ. ಸಮ್ಮರ್ ಹಾಲಿಡೇಸ್ ಅಂದ್ರೆ ಟೂ ಮಂತ್ ಸಮ್ಮರ್ ಕೋರ್ಸಸ್ ಅಂತ ತಗೊಂಡಿದ್ವಿ. ಜೊತೆಗೆ 1 year ಬ್ಯಾಚು ಮತ್ತೆ 4ನೇ ಕ್ಲಾಸ್ವರೆಗೆ 2 year ಬ್ಯಾಚ್ ಅಂತ ಇರುತ್ತೆ, ಅದು ನಡೀತಾ ಇದೆ. ಇದ್ರ ಬಗ್ಗೆ ನಿಮಗೆ ಮತ್ತೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಆನ್ಲೈನ್ ಕ್ಲಾಸಸ್ ಅಂತ ಮಾಡಿದ್ವಿ. ಆನ್ಲೈನ್ ಅಂಡ್ ಆಫ್ಲೈನ್ ವಿತ್ ರೆಸಿಡೆನ್ಷಿಯಲ್ ಕೂಡ ಇರೋದ್ರಿಂದ ಆನ್ಲೈನ್ ಕ್ಲಾಸಸ್ಗೆ ಏನ್ ವಿಶೇಷವಾಗಿ ಅಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ LKS ಅಕಾಡೆಮಿ 1 ವರ್ಷಕ್ಕೆ ಕೇವಲ 3,000 ರು, ಕೇವಲ 3,000 ರೂಪಾಯಿಗೆ ನವೋದಯ ಮತ್ತೆ ಸೈನಿಕ್ ಕೋಚಿಂಗ್ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂನಲ್ಲಿ ನವೋದಯ ಮತ್ತೆ ಸೈನಿಕ್ ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಎಲ್ಲಾ ಪೇರೆಂಟ್ಸಿಗೂ ನಾನು ಹೇಳಿಲ್ವಾ, ನವೋದಯ ಶಾಲೆ ಮಾಡಿದ ಉದ್ದೇಶನೇ ಗ್ರಾಮೀಣ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ. ಹಾಗಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಆಗ್ಲಿ. ಯಾರಿಗೆ ಎಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ಓದ್ತಿರ್ತಾರೆ, ಕೂಲಿ ನಾಲಿ ಮಾಡ್ಕೊಂಡಿರುವಂತ ಪೇರೆಂಟ್ಸ್ಗಳ ಮಕ್ಕಳು, ಎಲ್ಲೋ ಚೆನ್ನಾಗಿ ಓದೋವಂಥ ಮಕ್ಕಳು ಇರ್ತಾರೆ, ಅವ್ರಿಗೆ ಒಂದು ಜಸ್ಟ್ ಗೈಡ್ಲೈನ್ ಸಿಗ್ಲಿ. ಆನ್ಲೈನ್ ಕ್ಲಾಸಸ್ ಅಲ್ಲಿ ಅವ್ರಿಗೆ ಒಂದು ಮಾರ್ಗದರ್ಶನ. ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮಿಗೆ ಏನೇನು ಕೊಡ್ತಾರೆ, ಡೈಲಿ ಲೈವ್ ಕ್ಲಾಸ್ ಇರುತ್ತೆ. ಡೈಲಿ 7:30ರಿಂದ 8:30ರವರೆಗೆ ಆನ್ಲೈನ್ ಲೈವ್ ಕ್ಲಾಸ್ ಇರುತ್ತೆ. ಜೊತೆಗೆ ಹೇಗೆ ಓದಬೇಕು, ಏನನ್ನು ಓದಬೇಕು, ಎಷ್ಟೆಷ್ಟು ಗಂಟೆ ಓದಬೇಕು, ಪ್ರತಿಯೊಂದು ಮಾಹಿತಿನೇ ಕೊಡ್ತೀನಿ. 100% ರಿಸಲ್ಟ್ ಬರುತ್ತೆ. ಯಾಕೆ? ಪ್ರತಿದಿನ ಕಷ್ಟಪಡುವಂತ ವಿದ್ಯಾರ್ಥಿಗೆ. ಅದೇ ಹೇಳ್ತಾರಲ್ಲ, ಬೆರಳು ಕೊಟ್ರೆ ಹಸ್ತಾನೆ ನುಂಗ್ತಾರೆ ಅಂತ ವಿದ್ಯಾರ್ಥಿಗಳು ಬೇಕು. ನಾನು ಹಸ್ತ ಕೊಟ್ರು ಬೆರಳು ನುಂಗಕ್ಕಾಗದೇ ಇರುವಂತ ವಿದ್ಯಾರ್ಥಿಗಳು ಬೇಡ. ಅಂದ್ರೆ ಸ್ವಲ್ಪ ಕ್ಲೂ ಕೊಟ್ರೆ ಸಾಕು, ಸರ್ ಇದನ್ನ ನಾನು ಮಾಡ್ತೀನಿ ಅನ್ನೋ ಹಠ ಹಿಡಿದಂತ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅಂತ 10 ವಿದ್ಯಾರ್ಥಿಗಳ ಸೆಲೆಕ್ಷನ್ ಆದ್ರೆ ಸಾಕು, ನಾನು ಆನ್ಲೈನ್ ಕ್ಲಾಸ್ ಮಾಡಿದ್ದಕ್ಕೊಂದು ಸಾರ್ಥಕತೆ ಸಿಗತ್ತೆ. ಹೌದಾ ಇಲ್ಲ? ನಾನು ಎಲ್ಲರನ್ನೂ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಆದ್ರೆ ನನ್ನ ಕ್ಲಾಸಿಂದ ಕೇವಲ 10 ವಿದ್ಯಾರ್ಥಿಗಳ ಸೆಲೆಕ್ಷನ್ ಆದ್ರೂ ನಾನು 1 ವರ್ಷ ಪೂರ್ತಿ ಕಷ್ಟಪಟ್ಟು ದಿನಕ್ಕೆ 1 ಗಂಟೆ ನಾನು ಪಾಠ ಮಾಡ್ತೀನಿ, ಇನ್ನೇನಿಲ್ಲ. ದಿನ 1 ಗಂಟೆ ಆನ್ಲೈನ್ ಕ್ಲಾಸ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗತ್ತೆ. 1 ವರ್ಷ ಪೂರ್ತಿ ನಾನು ಕಷ್ಟಪಟ್ಟರು ಒಂದು 10 ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗತ್ತೆ ಅನ್ನೋದಾದ್ರೆ ಖಂಡಿತ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಿರೋದು. ಬಟ್ ಸರ್ ಯಾಕೆ ಸರ್ 3,000 ರೂಪಾಯಿ ಫ್ರೀನೇ ಮಾಡ್ಬೋದಿತ್ತಲ್ಲ? 100% ಈ ಯೋಚನೆ ನಿನಗೂ ಬಂದಿತ್ತು. ಆದ್ರೆ ಯಾವುದೂ ಕೂಡ ಕೇವಲ ಫ್ರೀ ಆಗ್ಬಿಟ್ರೆ, ಯಾವುದಕ್ಕೂ ಬೆಲೆ ಇಲ್ಲ ಅಂದ್ರೆ, ಕನಿಷ್ಠ ಬೆಲೆ ಇಲ್ಲ ಅಂದ್ರೆ ಅದೇನಾಗತ್ತೆ, ಲೇಜಿ ಆಗ್ಬಿಡ್ತೀವಿ. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಲೇಜಿ ಆಗ್ಬಾರ್ದು. ಯಾಕಂದ್ರೆ ಮಾಡ್ತಿರೋದೇ ಫ್ರೀ ಅಲ್ಲ ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ಬರಬಾರ್ದು. ಕ್ಲಾಸ್ ಕೇಳೋರಿಗೂ ಏನ್ ದುಡ್ಡು ಕಟ್ಟಿಲ್ಲಲ್ಲ, ಯಾಕೆ ಟೆನ್ಷನ್ನು, ಅದಾಗಬಾರ್ದು. ಮಿನಿಮಮ್ ಪ್ರೈಸ್, ಕನಿಷ್ಠ ಕೂಲಿ ಮಾಡುವ ವ್ಯಕ್ತಿ ಕೂಡ ಕಟ್ಟಬಹುದಾದಂತ ಮಿನಿಮಮ್ ಪ್ರೈಸ್ 3,000. ತಿಂಗಳಿಗೆ 300 ರೂಪಾಯಿ ಬೀಳ್ಬೋದು ನಿಮಗೆ. 3,000 ರೂಪಾಯಿ ಕಟ್ಟಿ 1 ವರ್ಷ ನಿಮ್ಮ ಮಗುಗೆ ಯುಗಾದಿ ಮತ್ತು ದೀಪಾವಳಿಗೆ ಬಟ್ಟೆ ತಗೊಂಡಿಲ್ಲ ಅನ್ಕೊಂಡ್ರೆ ಇಷ್ಟು ರೂಪಾಯಿ ಆಗತ್ತೆ. ಆ ದುಡ್ಡಲ್ಲಿ ಬಟ್ಟೆ ಕೊಡಿಸ್ಬಿಡ್ರಿ. ಈ ವರ್ಷ ಆನ್ಲೈನ್ ಕ್ಲಾಸ್ ಕೊಡಿಸ್ರಿ, ಓದ್ಲಿ, ಕಷ್ಟಪಡ್ಲಿ. ಸಿಕ್ತಪ್ಪ ನವೋದಯ ಸೀಟು ಅಂದ್ರೆ ಅವ್ರ ಭವಿಷ್ಯನೇ ಬೇರೆ ಕಡೆ ಇರುತ್ತೆ. ಈಗ ವಿಚಾರಿಸ್ಕೊಳ್ರಿ, ನೀವು ಹಲವು ಕಡೆ ವಿಚಾರಿಸ್ರಿ. ನವೋದಯದಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಈಗ ಎಲ್ಲ ಬಿಟ್ಟು ಬಂದು ಮನೇಲಿ ಕೆಲಸ ಮಾಡ್ಕೊಂಡಿದ್ದಾರಾ, ಅಥವಾ ಯಾವ್ದಾರ ಒಳ್ಳೆ ಪೊಸಿಷನಿಗೆ ಹೋಗಿದಾರಾ? ವಿಚಾರಿಸ್ರಿ. ಯಾವುದಕ್ಕೂ ಯಾರೋ ಒಬ್ರು ಹೇಳ್ತಾರೆ ಅಂತ ಒಂದು ಕುರಿ ಹಳ್ಳಕ್ಕೆ ಬೀಳೋದು, ಎಲ್ಲದೂ ಬೀಳಬಾರ್ದು. ಸುತ್ತಮುತ್ತ ವಿಚಾರಿಸ್ರಿ. ನವೋದಯ ಶಾಲೆಯಲ್ಲಿ ಓದಿರೋ ವಿದ್ಯಾರ್ಥಿಗಳು ಇವತ್ತು ಎಲ್ಲೆಲ್ಲಿದ್ದಾರೆ, ಯಾವ ಪೊಸಿಷನ್ ಎಲ್ಲಿದ್ದಾರೆ? 100% ಹೇಳ್ತೀನಿ, 99% ಜನ ಅವರೆಲ್ಲ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಖಂಡಿತ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡುತ್ತೆ ನವೋದಯ ಶಾಲೆ. ಅಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಡುತ್ತೆ. ಹಾಗಾಗಿ ನಾ ಹೇಳೋದಿಷ್ಟೇ ನಿಮಗೆ, ಇಂಥ ಒಂದು ಅವಕಾಶ ಲೈಫಲ್ಲಿ ಸುವರ್ಣ ಅವಕಾಶ ಅಂತ ಕರಿತೀನಿ ನಾನು. ಓಕೆನಾ? ಯಾರೆಲ್ಲ ಬರಿಬಹುದು, 5ನೇ ತರಗತಿಲಿ ಓದ್ತಿರೋ ಮಗು, 8ನೇ ತರಗತಿ ಓದ್ತಿರುವಂತ ಮಗು, 10ನೇ ತರಗತಿಗೆ ಓದ್ತಿರುವಂತ ಮಕ್ಕಳಿಗೆ ಅಪ್ಲಿಕೇಶನ್ ಕಾಲ್ ಫಾರ್ ಆಗುತ್ತೆ. ಆ ಅಪ್ಲಿಕೇಶನ್ ಯಾವಾಗ ಕಾಲ್ ಆಗುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವಾ, ಜೊತೆಗೆ ಪಕ್ಕದಲ್ಲಿ ಒಂದು ಲೈಕ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿರ್ತೀನಿ. ನೋಡಿ, ಗುಡ್ ಎಜುಕೇಶನ್ ಎನ್ವಿರಾನ್ಮೆಂಟ್. ಇಲ್ಲಿ ಈ ನವೋದಯ ಶಾಲೆಯಿಂದ ಸಿಗೋ ಒಂದು ಅದ್ಭುತವಾದ ಲಾಭ ನಮಗೆ ಅಂದ್ರೆ, ಓದುವುದಕ್ಕೆ ಮಕ್ಕಳಿಗೆ ಬೇಕಾದ ಒಂದು ವಾತಾವರಣ ಇದು ಮನೇಲಿ ಕೊಡಕ್ಕಾಗಲ್ಲ. ನಾವು ಮನೆಯಲ್ಲಿ ಎಲ್ಲರೂ ಒಂದು ಪ್ರೈವೇಟ್ ಶಾಲೆಗೆ ಎಷ್ಟು ದುಡ್ಡಾದ್ರೂ ಖರ್ಚು ಮಾಡಿ ಕಟ್ತೀವಿ, ಆದ್ರೆ ಮನೇಲಿ ವಾಪಸ್ ಬಂದಾಗ ಮನೆಯಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಮಾಡೋದಿದೆಯಲ್ಲ, ಈ ಗುಡ್ ಎಜುಕೇಶನ್ ಎನ್ವಿರಾನ್ಮೆಂಟ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಮಕ್ಕಳಿನ ಮನಸ್ಸಿನ ಮೇಲೆ
ಮತ್ತೆ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರುವಂತ ಒಂದು ಅಂಶ ಅಂದ್ರೆ ಗುಡ್ ಎಜುಕೇಶನ್ ಎನ್ವಿರಾನ್ಮೆಂಟ್. ಓಕೆನಾ? ಇದು ನವೋದಯ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಸಿಗೋದ್ರಿಂದ ಸ್ಪೋರ್ಟ್ಸು, ಸ್ಕೂಲ್ ಬ್ಯಾಗು, ಮೆಟೀರಿಯಲ್ಸು, ರಬ್ಬರು, ಪೆನ್ನು, ಪೆನ್ಸಿಲು ಏನೇನು ನೀವು ಕೊಡ್ಸಲ್ಲ. ಪೆನ್ ಕೂಡ ನೀವು ಕೊಡ್ಸಲ್ಲ ಅಂದ್ರೆ ಯೋಚನೆ ಮಾಡಿ ಸರ್ಕಾರ ಎಷ್ಟರ ಮಟ್ಟಿಗೆ ಈ ನವೋದಯ ಶಾಲೆಗಳಲ್ಲಿ ಸೌಲಭ್ಯನ ಕೊಡ್ತಾ ಇದೆ ಅಂತ. ಆ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊಂಡು ನಿಮ್ಮ ಮಗು ನಾಳೆ ಒಂದು ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಅಧಿಕಾರಿಯಾಗಿ ಬಂದು ನಿಮ್ಮ ಮುಂದೆ ನಿಂತ್ಕೊಂಡ್ರೆ ಅದಕ್ಕಿಂತ ದೊಡ್ಡದಿನ್ಯಾವುದೂ ಇಲ್ಲ. ನಾನು ಹೇಳೋದೊಂದೇ, ನಿಮ್ಮ ಮಕ್ಕಳು ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಓದ್ಬೇಕು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಆಸೆ ಏನಾರು ಇದ್ರೆ ಖಂಡಿತ ನವೋದಯ ಶಾಲೆಗೆ ಪ್ರಿಪೇರ್ ಮಾಡ್ರಿ. ಹಾಗಾದ್ರೆ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಸರ್ ಅಂದ್ರೆ ಹೇಳ್ತೀನಿ ನೋಡ್ರಿ. 5ನೇ ತರಗತಿಯಲ್ಲಿ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಇದರಿಂದ ಮಾಡಿದೀನಿ ನಾನು. ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ಸೀಟ್ಗಳಿರ್ತವೆ, ಯಾವ್ಯಾವ ಥರ ಪ್ರಿಫರೆನ್ಸ್ ಇರುತ್ತೆ, ನಾವು ಹೇಗೆ ಅದನ್ನು ರೆಡಿ ಮಾಡ್ಕೋಬೇಕು ಅಂತ. 3ನೇ ತರಗತಿ ಇದ್ರೆ ನಿಮ್ಮ ಮಗು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. 4 ಇದೆಯಾ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. 5 ಇದೆಯಾ ಬಹಳ ಇಂಪಾರ್ಟೆಂಟು, ಕಾನ್ಸಂಟ್ರೇಟ್ ಮಾಡಿ. ಈ ವರ್ಷದಿಂದನೇ ಪ್ರಾಕ್ಟೀಸ್ ಮಾಡಿಸ್ರಿ. ನಿಮ್ಮ ಮಗು ಸೆಲೆಕ್ಷನ್ ಆಗಿ ಒಳ್ಳೆ ಕಡೆ ಓದಲಿ ಅಂತ ಬಯಸ್ತೀನಿ. ಈ ವಿಡಿಯೋ ಆದಷ್ಟು ನಿಮ್ಮ ಊರಿನ ಗ್ರೂಪ್ಗಳಿದ್ರೆ, ಫ್ರೆಂಡ್ಸ್ ಇದ್ರೆ, ಫ್ಯಾಮಿಲಿ ಗ್ರೂಪ್ ಇದ್ರೆ ಶೇರ್ ಮಾಡಿ. ಯಾಕಂದ್ರೆ ಇಂಥ ಒಳ್ಳೆ ಅವಕಾಶ ಮತ್ತೆ ಬೇರೆ ಒಂದು ಸಲ ಆಯಿತು 5ನೇ ತರಗತಿ ಮುಗಿತಂದ್ರೆ ಮತ್ತೆ ಅವಕಾಶ ಸಿಗಲ್ಲ. ಮತ್ತೆ 8ನೇ ತರಗತಿವರೆಗೂ ಕಾಯಬೇಕು. ಆಮೇಲೆ ಮತ್ತೆ ಇನ್ನೊಂದು ಅವಕಾಶ, ಮತ್ತೆ 10ನೇ ತರಗತಿಗೆ ಇನ್ನೊಂದು ಅವಕಾಶ. ಅದು ಯಾವಾಗ? ಇದು 5ನೇ ತರಗತಿಯ ವಿದ್ಯಾರ್ಥಿಗಳು ಯಾರ್ಯಾರು ಬಿಟ್ಟು ಹೋಗಿದ್ರೆ, 6, 7ನೇ ತರಗತಿ 8ನೇ ತರಗತಿಲಿ ಬಿಟ್ಟು ಹೋಗಿದ್ರೆ 9ನೇ ತರಗತಿಗೆ ಅವಕಾಶ ಇರುತ್ತೆ. ಖಾಲಿ ಸೀಟ್ಗಳನ್ನು ಮಾತ್ರ ತಗೊಂತಾರವರು, ಎಕ್ಸ್ಟ್ರಾ ಸೀಟ್ ತಗೊಳಲ್ಲ. ಹಾಗಾಗಿ ಆದಷ್ಟು 5ನೇ ತರಗತಿಯಲ್ಲೇ ಜಾಯಿನ್ ಆಗೋದಕ್ಕೆ ನೋಡ್ರಿ. ಓಕೆನಾ? ಹಾಗಾದ್ರೆ ಆಯ್ತು. ವಿಡಿಯೋಸ್ಗೂ ತುಂಬಾ ಲೆಂತಿ ಆಗ್ಬಿಡತ್ತೆ, ನೋಡೋದಕ್ಕೂ ಸರಿ ಅನ್ಸಲ್ಲ. ಶಾರ್ಟ್ ವಿಡಿಯೋಸ್ಗಳಿರ್ಬೇಕು. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನೊಂದ್ಸಲ ನೋಡಿ. ಏನೇನು ಡಾಕ್ಯುಮೆಂಟ್ಸ್ಗಳಿರ್ಬೇಕು, ಏನೆಲ್ಲ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು ನಾವು ಶಾಲೆಗೆ, ನವೋದಯ ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ಒಂದ್ಸಲ ನೋಡ್ಕೊಳ್ಳಿ. ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ತುಂಬಾನೇ ಇಂಪಾರ್ಟೆಂಟ್ ಆದ ಮಾಹಿತಿನ ತಗೊಂಡ್ಬರ್ತೀನಿ. ಓಕೆನಾ? ಬಾಯ್.